ಡಿ ಕೆ ಶಿವಕುಮಾರ್ ಕಳೆದ ಜನವರಿಯಿಂದ ಕೂಡ ಹೈಕಮಾಂಡ್ ನನ್ನ ಜೊತೆಗಿದೆ, ದಿಲ್ಲಿ ನನ್ನ ಜೊತೆಗಿದೆ ಅಂತ ಬಹಳ ಕಾನ್ಫಿಡೆನ್ಸ್ನಲ್ಲಿ ಇದ್ದಂತಹ ನಾಯಕ. ಬಟ್ ಒಂದೇ ಒಂದು ದಾಳ ಅಥವಾ ಮಾಸ್ಟರ್ ಸ್ಟ್ರೋಕ್ಗೆ ಡಿ ಕೆ ಶಿವಕುಮಾರ್ ಬಣ ಚಿತ್ತಾಗಿದೆ ಅನ್ನೋ ಮಾಹಿತಿ. ದೆಹಲಿ ಎಂಟ್ರಿಗೂ ಮುನ್ನವೇ ರಾಹುಲ್ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಏನೇನು ಹೇಳಬೇಕೆಲ್ಲ ಹೇಳ್ಬಿಟ್ಟು ಬಂದಿದ್ದಾರೆ, ಟಕ್ಕರ್ ಕೊಟ್ಟಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು, ಅದರ ಪರಿಣಾಮ ಶಾಕ್ ಆದಿದೆಯಾ ಅವರಿಗೆ ಅಂತ. ಹಾಗಾದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಂದೆ ಇರುವಂತಹ ಆಯ್ಕೆಗಳು ಏನು, ಇವರು ರೆಬಲ್ ಆಗುವಂತಹ ಸಾಧ್ಯತೆ ಎಷ್ಟು, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತೀವಿ. ಹೆಂಗಿರುತ್ತೆ ಏನು ಕತೆ ಅಂತ. ಹಾಗಾದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಂದಿರುವಂತಹ ಆಪ್ಷನ್ಸ್ಗಳೇನು? ಸದ್ಯಕ್ಕೆ 6 ತಿಂಗಳ ವ್ಯಾಲಿಡಿಟಿ ಸಂಪುಟ ಪುನರ್ರಚನೆಗೆ ಒಪ್ಪೋದು. ಅಲ್ಲಿಗೆ ಹತ್ತತ್ರ 2-2.5 ವರ್ಷ 3 ವರ್ಷ ಆಗುತ್ತೆ. ಇನ್ನೆರಡು ವರ್ಷದಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಳ್ತಾರ ಗೊತ್ತಿಲ್ಲ. ಇನ್ನು KPCC ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸಿ ಪವರ್ ಶೇರ್ಗೆ ಒತ್ತಡವನ್ನು ಹೇರುವಂಥದ್ದು. ಈ ರೀತಿ ಹಲವು ರೀತಿಯಲ್ಲಿ ಹೈಕಮಾಂಡ್ ಮೂಲಕ ಒತ್ತಡ ಹೇರಿ ಸ್ಟೇ ತರುವಂತಹ ಕೆಲಸವನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಈಗಲೂ ಕೂಡ ಅದೇ ಆಗುತ್ತಾ? ಮುಂದಿನ ಮೇ ತನಕ ಸಿದ್ದರಾಮಯ್ಯನವರ ಮನವೊಲಿಸಿ ಸುಮ್ಮನಿರೋದು, ಎಲ್ಲವನ್ನೂ ಕೂಡ ಹೈಕಮಾಂಡ್ ಹೆಗಲಿಗೆ ಹಾಕೋದು, ಮತ್ತೆ DCM ಆಗಿಯೇ ಕೆಲಸವನ್ನು ನಿರ್ವಹಿಸೋದು. ಹೈಕಮಾಂಡ್ ಮುಂದೆ ನಿಷ್ಠೆಯನ್ನು ಕ್ಲೈಮ್ ಮಾಡಿ ತಾಳ್ಮೆಯಿಂದ ಕಾಯೋದು, ಪಕ್ಷನಿಷ್ಠ ವರಿಷ್ಠರ ನಿಷ್ಠ ಅಂತೇಳಿ ಹೇಳಿ ಅಧಿಕಾರವನ್ನು ಪಡೆದುಕೊಳ್ಳುವಂತಹ ಆಪ್ಷನ್ಸ್ ಕೂಡ DCM ಡಿ ಕೆ ಶಿವಕುಮಾರ್ ಮೇಲಿದೆ. ಅದೆಲ್ಲವೂ ಕೂಡ ಅವರ ನಡೆ ನುಡಿಯ ಮೇಲೇ ಈಗ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅನ್ನೋದು ಕುತೂಹಲ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಬಿಹಾರದ ಎಲೆಕ್ಷನ್ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರನ ಅಥವಾ ಸಚಿವ ಸಂಪುಟ ಪುನರ್ರಚನೆನ ಅನ್ನುವಂತಹ ಕುತೂಹಲ ಇತ್ತು, ಕೌತುಕ ಇತ್ತು. ಈ ರಾಹುಲ್ ಗಾಂಧಿ ಅವರು CM ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಅಭಯದಿಂದ ಅದಕ್ಕೆ ಫುಲ್ ಸ್ಟಾಪ್ ಬಿತ್ತ. ಒಂದು ವೇಳೆ ಫುಲ್ ಸ್ಟಾಪ್ ಬಿದ್ದಿದ್ದೇ ಆದರೆ DCM ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಹೇಗಿರುತ್ತೆ ಅಂಥೇಳಿ. ಪ್ರೇಮ್ ನೋಡಿ, ನಿನ್ನೆ ರಾಹುಲ್ ಗಾಂಧಿ ಅವರನ್ನ CM ಸಿದ್ದರಾಮಯ್ಯ ಅವರು ಭೇಟಿ ಆದ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೆದಿದ್ದಾವೆ. ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಒಂದು ರೀತಿ ನಾವು ನೋಡೋದಾದ್ರೆ ಅವರು ಒಂದು ರೀತಿ ಡಬಲ್ ಶಾಕ್ ಅನ್ನು ಎದುರಿಸಬೇಕಾದಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಬಾರ್ದು ಅಥವಾ ವಿಸ್ತರಣೆ ಆಗಬಾರ್ದು, ನಾಯಕತ್ವ ಬದಲಾವಣೆಯ ವಿಚಾರ ಏನಿದೆ ಅದು ಸ್ಪಷ್ಟ ಆಗುವವರೆಗೂ ಕೂಡ ಯಾವುದೇ ನಿರ್ಧಾರಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ರು. ಆದರೆ ಈಗ CM ಸಿದ್ದರಾಮಯ್ಯ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಖರ್ಗೆ ಅವರ ಜೊತೆಗೆ ಮಾತಾಡಲಿಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಮಾಡಿದ್ರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಇದು ಒಂದು ಸೆಟ್ ಬ್ಯಾಕ್ ಆಗುವಂಥದ್ದು. ಇನ್ನು ಎರಡನೇ ವಿಚಾರ ಏನು ಅಂದ್ರೆ BBMP ಅಥವಾ ಈಗ GBA ಏನಾಗಿದೆ ಅದು ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ KPCC ಅಧ್ಯಕ್ಷರನ್ನ ಕೂಡ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಒಂದ್ ವೇಳೆ ಇದು ಅಂದುಕೊಂಡಂತೆ ಜಾರಿಗೆ ಬಂದ್ರೆ ಇದು ಎರಡನೇ ಶಾಕ್ ಡಿ ಕೆ ಶಿವಕುಮಾರ್ ಅವರಿಗೆ ಆಗುತ್ತೆ. ಸೊ ಈ ಎರಡು ಪರಿಸ್ಥಿತಿಗಳನ್ನ ಡಿ ಕೆ ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಈಗ ಮುಂದಿನ ಅಂದ್ರೆ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ಇವೆರಡನ್ನು ಕೂಡ ಸ್ಯಾಕ್ರಿಫೈ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರಾ ಅನ್ನುವಂತಹ ಕುತೂಹಲವೂ ಕೂಡ ಇದೆ. ಒಂದು ಮಾರ್ಚ್ ವರೆಗೂ ಕೂಡ ಅಂದ್ರೆ ಬಜೆಟ್ ಕಳೆಯುವವರೆಗೂ ಕೂಡ ತಾತ್ಕಾಲಿಕವಾಗಿ ಹೈಕಮಾಂಡ್ ನಿರ್ಧಾರಗಳು ಏನೇ ಇದ್ರೂ ಕೂಡ ಅದನ್ನ ಒಪ್ಪಿಕೊಳ್ಬೇಕಾದಂತ ಅನಿವಾರ್ಯತೆ ಬರ್ಬೋದು. ಮಾರ್ಚ್ನ ಷರತ್ತನ್ನ ಹಾಕಬಹುದು, ಬಜೆಟ್ ಆದ ಬಳಿಕ ಬಿಟ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪರೋಕ್ಷವಾಗಿ ಒಂದಷ್ಟು ಷರತ್ತುಗಳನ್ನು ವಿಧಿಸುವಂತ ಸಾಧ್ಯತೆಗಳಿದಾವೆ. ಇದಕ್ಕೆ ಪೂರಕವಾಗಿ KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ತ್ಯಾಗ ಮಾಡಿ ಪಕ್ಷನಿಷ್ಠ ಅನ್ನುವಂತ ಒತ್ತಡವನ್ನ ಹಾಕುವಂಥದ್ದು, ಮತ್ತೆ ಪಕ್ಷ ಹೇಳಿದ ಎಲ್ಲಾ ಕೆಲಸಗಳನ್ನು ಕೂಡ ತ್ಯಾಗದ ಮೂಲಕ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರಿ ಭವಿಷ್ಯದಲ್ಲಿ ಏನು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮೇಲುಗೈ ಸಾಧಿಸುವಂತ ಪ್ರಯತ್ನವನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಬಹುದು. ಸೊ ಇದು ತಾತ್ಕಾಲಿಕವಾಗಿ ಸೆಟ್ ಬ್ಯಾಕ್ ಆದ್ರೂ ಕೂಡ ಭವಿಷ್ಯದ ರಾಜಕಾರಣ ದೃಷ್ಟಿಯಿಂದ ಒಂದಷ್ಟು ಮಹತ್ವದ ಕ್ರಮಗಳಿಗೆ ಅಥವಾ ಹೈಕಮಾಂಡ್ ನಿರ್ಧಾರಗಳಿಗೆ ಒಪ್ಪಿಗೆಯನ್ನು ಡಿ ಕೆ ಶಿವಕುಮಾರ್ ಸೂಚಿಸಬೇಕಾದಂತ ಅನಿವಾರ್ಯತೆ ಬರಬಹುದು. ಸೋಮವಾರ ಖರ್ಗೆ ಅವರನ್ನ ಮತ್ತೊಮ್ಮೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆದ್ರೆ ಇದಕ್ಕೆ ಪೂರಕವಾದಂತಹ ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.